ಮೇಡಮ್ ಬಿಗ್ ಬಾಸ್ ಶೋ ನೋಡ್ತೀರಾ? ಹೌದು ಮಕ್ಕಳಿಂದ್ರ ಬಿಗ್ ಬಾಸ್ ಶೋ ನೋಡ್ತೀರಾ? ಯಾರು ಇಷ್ಟ ಆಗ್ತಾರ್ರಿ? ಏನಕ್ಕೆ ರೀ? ಸ್ಟ್ರೇಟ್ ಫಾರ್ವರ್ಡ್. ವಿನಯ್ ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಆಟ ಆಡ್ತಾ ಇದಾರಂತ. ಓನ್ ಆಗಿ ಅವರೇ ಆಡ್ತಾ ಇದ್ದಾರೆ. ಪ್ರತಿಯೊಂದು ಜಗಳದಲ್ಲಿ ವಿನಯ್ ಅವ್ರನ್ನ ಸೇರಿಸ್ಕೊಂಡೇ ಹೋಗಿರ್ತಾರಲ್ಲ. ಇತ್ತೀಚೆಗೆ ಡ್ರೋನ್ ಪ್ರತಾಪ್ ಅವರ ಸಂಘ ಕಟ್ಟಿ ಅವರು ಆಳಕ್ಕೆ ಶುರು ಮಾಡಿದ್ದಾರೆ. ನೋಡ್ತಾ ಇದ್ರಲ್ಲ ಸಿಸ್ಟರ್ ಇಬ್ರು ಹೊರಗಡೆ ಹೋಗಿ ಬಂದ್ರು. ಈ ಸಿಂಪತಿ ವರ್ಕ್ ಆಗುತ್ತೆ ಅನ್ನೋದು ಏನಾದ್ರು ನೋವಾಗಿರೋದಕ್ಕೆ ಸ್ವಲ್ಪ ಜಾಸ್ತಿ ಕನೆಕ್ಟ್ ಆಗಿದ್ದಾರೆ ಅಷ್ಟೇ. ಇಬ್ಬರಿಗೆ ಸೇಮ್ ಪ್ರಾಬ್ಲಮ್ ಆಗಿದೆ. ಕಾರ್ತಿಕ್ ಅವ್ರಿಗೆ ಬಕೆಟ್ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ರಲ್ಲ, ಅದು ಸರಿ ಅಂತೀರಾ? ಅವ್ರು ಮಾಡಿದ್ದಾರೆ, ಅದಕ್ಕೆ ಕೊಟ್ಟಿದ್ದಾರೆ. ಯಾರು? ಕಾರ್ತಿಕ್ ಅವರು. ಮತ್ತೆ ವಿನಯ್ ಮತ್ತು ಕಾರ್ತಿಕ್ ಗುಡ್ ಫ್ರೆಂಡ್ ಅಲ್ವಾ? ಅವರು ಗುಡ್ ಫ್ರೆಂಡ್ ಆಗಿದ್ರೆ ಓಕೆ, ಗುಡ್ ಫ್ರೆಂಡ್ ಇದ್ರೆ ಓಕೆ, ಅದ್ರಾಗೇನಿಲ್ಲ. ಬಟ್ ಅವ್ರ ಮಾತ ಕೇಳ್ತಿರೋದು ಅದು ಬಕೆಟ್ ಅನ್ಸುತ್ತೆ. ಇಲ್ಲ ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರೆ? ಸೂಪರ್. ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಹೊರಗಡೆ ಬೇರೆನೇ ಇತ್ತು, ಫೇಕ್. ಮನೆಗೆ ಬಂದ ತಕ್ಷಣ ಏನು ಚೇಂಜಸ್ ಆದಾರ ಅಂತೀರಿ? ಡ್ರೋನ್ ಪ್ರತಾಪ್ ಅವರು ಅಲ್ಲಿ ಹೊರಗಡೆ ಏನು ತಪ್ಪು ಮಾಡಿದಾರ ಅದನ್ನ ಒಳಗಡೆ ಸರಿಪಡಿಸ್ಕೊಳ್ಳೋಕೆ ಇದ್ದಾರೆ. ಬಿಗ್ ಬಾಸ್ ಮನೆ ಅವ್ರಿಗೆ ಯೂಸ್ ಆಯ್ತು ಅಂತೀರಾ? 3 ವರ್ಷದ ನಂತರ ತಂದೆ ತಾಯಿ ಮಗ ಒಂದಾಗಿ ಮಾತಾಡಿದ್ರು. ಆ ಎಮೋಷನಲ್ ಬಾಂಡಿಗೆ ಏನಂತೀರಾ? ಆ ಎಮೋಷನಲ್ ಕರೆಕ್ಟಿಗೆ ಏನಂತ ಕೊಡ್ತೀರಾ? ಸ್ಪೀಚ್ಲೆಸ್. ತಂದೆ ಮುಗ್ಧವಾಗಿ ಮಾತಾಡಿದ್ರು, ಸಾರಿ ಕೇಳಿದ್ರು. ಡ್ರೋನ್ ಪ್ರತಾಪ್ ಸಾರಿ ಕೇಳಲಿಲ್ಲ. ಅವಶ್ಯಕತೆ ಇಲ್ಲ, ಅವ್ರು ಸುದೀಪ್ ಮುಂದೆ ಕೇಳಿದಾರಲ್ಲ ಒಂದ್ಸತಿ. ಅಲ್ಲ, ಕರ್ನಾಟಕ ಜನತೆಗೆ ಸಾರಿ ಕೇಳಬೇಕನ್ನೋದು. ಯಾಕಂದ್ರೆ ಮಾತಿನಿಂದ ಮರಳು ಮಾಡಿ ಅಮರ್ಸಿದ್ದುಂಟಂತ. ಸಾರಿ ಏನಿಲ್ಲ, ಅವ್ರ ತಪ್ಪನ್ನ ಒಪ್ಕೊಂಡು ಪಶ್ಚಾತ್ತಾಪ ಪಟ್ಟಿರಲ್ಲ, ಸಾಕಷ್ಟು ಪಶ್ಚಾತ್ತಾಪ ಪಟ್ಟಿದ್ದಾರೆ. ಮತ್ತೆ ಬಿಗ್ ಬಾಸ್ ಇಂದ ಮತ್ತೆ ಹೊರಗಡೆ ಬಂದು ಮತ್ತಿಷ್ಟು ಮರಳು ಮಾಡ್ತಾರೆ, ಮೋಸ ಮಾಡ್ತಾರೆ ಅನ್ನೋ ಆರೋಪ. ಇನ್ನೋಸೆಂಟ್, ಅವ್ರ ಇಷ್ಟ, ಅದು ಮುಂದೆ ಏನ್ ಮಾಡ್ತಾರೆ ಗೊತ್ತಿಲ್ಲ. ಬಟ್ ಇವಾಗ ಇನ್ನೋಸೆಂಟ್, ಆನೆಸ್ಟ್. ಯಾರು ಗೆಲ್ತಾರೆ ಫೈನಲ್? ಸಂಗೀತ. ರನ್ನರು? ಪ್ರತಾಪ್. ಈ ವಾರ ಯಾರು ಎಲಿಮಿನೇಟ್ ಆಗ್ತಾರೆ? ಸಿರಿ ಅಥವಾ ಮೈಕಲ್. ಸಿರಿ ಅವ್ರು ಚೆನ್ನಾಗಿ ಆಡ್ತಾ ಇದಾರಲ್ಲ. ಆಡ್ತಿದ್ದಾರೆ, ಸೇಫ್ ಗೇಮ್. ಸೇಫ್ ಗೇಮ್. ಮೈಕಲ್ ಕನ್ನಡ ಪ್ರೇಮ ಇದೆಯಲ್ಲ. ಮೈಕಲ್ ಕನ್ನಡ ಪ್ರೇಮ ಇದೆ, ಬಟ್ ಅಹಂಕಾರ ಇದೆ, ಆಟಿಟ್ಯೂಡ್. ಓವರ್ ಕಾನ್ಫಿಡೆಂಟ್. ಓಕೆ. ವೋಟ್ ಫಾರ್ ಸಂಗೀತ. ಥ್ಯಾಂಕ್ ಯು. ಸಂಗೀತ. ಥ್ಯಾಂಕ್ ಯು. ನಿಮ್ಮ ಹೆಸರು?